ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ಕರ್ಜಿಕಾಯನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದಂತ ನೋಡೋಣ. ಯೂಶ್ವಲಿ ಭೀಮನ ಅಮಾವಾಸ್ಯೆ ದಿನ ಕರ್ಜಿಕಾಯನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡುವಂಥದ್ದು ಪದ್ಧತಿ. ಅದಕ್ಕೆ ಹೇಗೆಲ್ಲ ನಾವು ಕರ್ಜಿಕಾಯನ್ನು ಮಾಡಬಹುದು ಈಸಿಯಾದ ವಿಧಾನಗಳಂತ ನೋಡೋಣ. ಹಾಗಿದ್ರೆ ಕರ್ಜಿಕಾಯಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ. ಮೊದಲನೇದಾಗಿ 1 ಬೌಲ್ ಬೆಲ್ಲ, ಹಾಗೆ 1 ಬೌಲ್ ತುರಿದುಕೊಂಡಿರುವಂತಹ ಕೊಬ್ಬರಿ ಪುಡಿ, ಹಾಗೆ ನಾವು ಒಂದು ಪುಟ್ಟ ಗ್ಲಾಸಲ್ಲಿ ಕಡಲೆನ ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಕರ್ಜಿಕಾಯಿ ಮಾಡಬೇಕು ಅದಕ್ಕೆ ತಕ್ಕಂತೆ ನೀವು ಅಷ್ಟು ಪ್ರಮಾಣ ಬೆಲ್ಲ, ಕೊಬ್ಬರಿ ಹಾಗೆ ಕಡಲೆಯನ್ನು ತಗೋಬೇಕು. ಹಾಗೆ ಮೈದಾ ಕೂಡ ಬೇಕು. ಒಂದು 1/2 kg ಮೈದಾವನ್ನು ನಾವು ಚಪಾತಿಯ ಹದಕ್ಕೆ ನಾದ್ಕೊಂಡು ಇಟ್ಕೊಬೇಕು. ಇದನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಟು ಈ ಎಳ್ಳನ್ನು ನಾವು ಹುರ್ಕೊಳ್ಳೋಣ. ಅದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು. ಅದು ಘಮ ಘಮ ಅಂತ ಬರ್ತಾ ಇರುತ್ತೆ ಸ್ಮೆಲ್, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಬ್ರೌನಿಷ್ ಕಲರ್ ಟರ್ನ್ ಆದಾಗ ನಾವು ಇದನ್ನು ಆಫ್ ಮಾಡ್ಕೊಬೋದು. ಇದು ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸರ್ ಜಾರಿಗೆ ಕಡಲೆ, ಹಾಗೆ ಹುರಿದಿಟ್ಕೊಂಡಿರೋಂತಹ ಎಳ್ಳು ಮತ್ತು ಕೊಬ್ಬರಿಯನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೋದು, ಅಥವಾ ಇದು ಪೌಡರ್, ಇವೆರಡೇ ಪೌಡರ್ ಮಾಡಿ ಆಮೇಲೆ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಬೋದು. ಇಟ್ಸ್ ಅಪ್ ಟು ಯುವರ್ ಚಾಯ್ಸ್. ಇವಾಗ ನಾವು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀವಿ. ಈ ಥರ ಫೈನ್ ಪೌಡರ್ ಆಗೋ ತನಕ ಇದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋಂತಹ ಕೊಬ್ಬರಿ, ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಈ ಪೌಡರ್ ತಗೊಂಡು ಇದಕ್ಕೆ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಹಾಗೆ ತುರಿದಿಟ್ಕೊಂಡಿರೋಂತಹ ಬೆಲ್ಲದ ಪುಡಿ. ನೀವು ತುರಿದಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಮಾರ್ಕೆಟಲ್ಲಿ ಬೆಲ್ಲದ ಪೌಡರ್ ಸಿಗುತ್ತೆ, ಅದನ್ನೇ ತೊಗೊಬೋದು. ಅಥವಾ ಬೆಲ್ಲದ ಅಚ್ಚನ್ನು ತಗೊಂಡು ಈ ಥರ ಪುಡಿಯನ್ನು ಕೂಡ ಮಾಡ್ಕೊಬಹುದು. ಯೂಶ್ವಲಿ ಬೆಲ್ಲದ ಅಚ್ಚು ತೊಗೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ಒಂಥರ ನ್ಯಾಚುರಲ್ ಟೇಸ್ಟ್ ಸಿಗುತ್ತೆ. ಸೊ ವಿ ಪ್ರಿಫರ್ ಫಾರ್ ದಿಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮಗೆ ಫಿಲ್ಲಿಂಗಿಗೆ ಬೇಕಾಗಿರೋಂತಹ ಪೌಡರ್ ಮಿಕ್ಸ್ಚರ್ ರೆಡಿಯಾಗಿದೆ. ಸೊ ಈಗ ನಾವು ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬಿಸಿಯಾದ ನಂತರ ನಾವು ಆಗಲೇ ತೊಗೊಂಡಿರೋಂತಹ ಮೈದಾ ಹಿಟ್ಟನ್ನು ಈ ಥರ ಚಪಾತಿ, ಅದಕ್ಕೆ ಪುಟಾಣಿ ಚಪಾತಿ ಥರ ಒತ್ಕೊಂಡು ಅದಕ್ಕೆ ಈ ಮಿಕ್ಸ್ಚರನ್ನು ನಾವು 2 ಸ್ಪೂನ್ ಅಥವಾ 1.5 ಸ್ಪೂನನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ಕವರ್ ಮಾಡ್ಕೋಬೇಕು. ಸೊ ಸ್ವಲ್ಪ ಎಣ್ಣೆಯನ್ನು ನಾವು ಸುತ್ತ ಬಾರ್ಡರಲ್ಲಿ ಹಚ್ಕೊಂಡು ಪ್ರೆಸ್ ಮಾಡೋದ್ರಿಂದ ಇದು ತಿಕ್ಕಾಗಿ ಅಂಟ್ಕೊಳ್ಳುತ್ತೆ. ಸೊ ದಟ್ ಇದು ನಾವು ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ಆ ಪೌಡರ್ ಆಚೆ ಬರೋಲ್ಲ. ಇದು ಪೌಡರ್ ಆಚೆ ಬಂದುಬಿಟ್ರೆ ಆ ಆಯಿಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಆಯಿಲ್ ಹಚ್ಕೊಂಡು ಫಸ್ಟು ಚೆನ್ನಾಗಿ ಎಲ್ಲ ಕಡೆ ನಾವು ಕ್ಲೋಸ್ ಮಾಡ್ಕೊಂಬಿಡೋಣ. ಆಮೇಲೆ ಇದನ್ನು ಈ ಥರ ಮುರಿಬೇಕು. ಕರ್ಜಿಕಾಯಿ ಮುರಿಯೋದಂತ ಹೇಳ್ತಾರೆ. ಯೂಶ್ವಲಿ ಆ್ಯಕ್ಚುಲಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಮಷಿನ್ ಬರುತ್ತಲ್ಲ, ಅದರಲ್ಲೂ ಮಾಡ್ಬೋದು. ಇನ್ ಕೇಸ್ ಅದಿಲ್ಲ ಅಥವಾ ಸಿಕ್ಕಿಲ್ಲ ಅಂದವಾಗ ಈ ಥರ ಕೈಯಲ್ಲೇ ಅದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಯೂಶ್ವಲಿ ಡಂಪ್ಲಿಂಗ್ಸ್ ಮಾಡ್ತೀವಲ್ಲ ಆ ಥರ ಈ ಥರ ಫೋಲ್ಡಿಂಗ್ಸ್ ಮಾಡ್ಕೊಬೇಕು ಕಾರ್ನರಲ್ಲಿ. ಮೊದಲೇ ಹೇಳ್ದಂಗೆ ಇದು ಫೋಲ್ಡಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಬೇಕು, ನೀಟಾಗಿ ಸೀಲ್ ಆಗಬೇಕು. ಇಲ್ಲಾಂದರೆ ಅದು ಒಳಗಡೆ ಇರೋಂಥ ಫಿಲ್ಲಿಂಗ್ ಇರೋ ಪೌಡರ್ ಆಚೆ ಬಂದರೆ ಅದು ಒಂಥರ ಆಯಿಲಲ್ಲಿ ಜಾಸ್ತಿನೇ ಫ್ರೈ ಆಗಿಬಿಡುತ್ತೆ. ಸೊ ಇಲ್ಲ ಅಂದರೆ ಮೌಲ್ಡ್ ಬರುತ್ತಲ್ಲ, ಕರ್ಜಿಕಾಯಿ ಮೌಲ್ಡ್, ಅದರಲ್ಲಿ ಈಸಿಯಾಗಿ ಹಾಕಿಬಿಟ್ಟು ಪ್ರೆಸ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಬಟ್ ಈ ಥರ ಮಾಡೋದು ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀಟಾಗಿ ಬರೋಲ್ಲ, ಬಟ್ ಮಾಡ್ತಾ ಒಂದು 2 ಮಾಡಿದ್ಮೇಲೆ ನೀಟಾಗಿ ಬರುತ್ತೆ. ನೀವು ನೋಡ್ಬೋದು ಯಾವ ಥರ ನೀಟಾಗಿದು ಬಂದಿದೆ ಅಂತ. ಸೊ ಆಲ್ಮೋಸ್ಟ್ ಒಂದು 8-9 ಆದಮೇಲೆ ನಾವು ಇದನ್ನು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ಈಗ ಆಯಿಲಲ್ಲಿ ಹಾಕೋಣ. ಆಯಿಲ್ ಆಲ್ಮೋಸ್ಟ್ ಕಾದಿದೆ. ಸೊ ಒಂದೊಂದೇ ಆಯಿಲಲ್ಲಿ ಹಾಕ್ಕೊಳ್ತಾ ಹೋಗೋಣ. ಇದೂ ಕೂಡ ಸ್ವಲ್ಪ ಬ್ರೌನಿಷ್ ರೆಡ್ ಆಗೋ ತನಕನೂ ನಾವು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಂದರೆ ಇದು ಕ್ರಿಸ್ಪಿ ಆಗಿರೋದ್ರಿಂದ ಈ ವೆದರಿಗೆ, ಮಳೆಯಲ್ಲಿ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ.
ಹಾಗೆ ಮೇಯ್ನಾಗಿ ಇದನ್ನು ಭೀಮ್ನ ಅಮಾವಾಸ್ಯೆ ಪೂಜೆಯಲ್ಲಿ ನೈವೇದ್ಯಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಇದನ್ನು ನಾವಿವತ್ತು ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೀವು ನೋಡ್ತಾ ಇರೋ ಹಾಗೆ ಇದು ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಸೊ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಕರ್ಜಿಕಾಯನ್ನು ಎಷ್ಟು ಈಸಿಯಾಗಿ ಮಾಡ್ಕೊಬೋದಂತ. ಸೊ ಮಾಡಿ ಒಂದ್ಸಲ ಸ್ಟೋರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 1 ಮಂತ್ ತನಕ ನಾವು ಇದನ್ನು ಒಂದು ಜಾರಲ್ಲಿ ಹಾಕಿ, ಗ್ಲಾಸ್ ಜಾರ್ ಅಥವಾ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಆರಾಮ್ಸೆ ಸ್ಟೋರ್ ಮಾಡ್ಕೊಬೋದು. ಇದು ಕ್ರಿಸ್ಪಿಯಾಗಿ ಗರಿಯಾಗಿ 1 ಮಂತ್ ತನಕ ಕೂಡ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. If you have any comments, please let us know in the comment section below. Thank you for watching.